ನಿಮಗೆ ಸಮಾಧಾನ ಬೇಕು, ಹಾಗಾದ್ರೆ ಯೇಸುನೇ ಅಸಮಾಧಾನವಾಗಿದ್ದಾರೆ. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದ್ರೆ, ಯೇಸುವನ್ನು ನೀವು ನಿಜವಾಗಿ ನಂಬಿದ್ರೆ, ಯೇಸುವನ್ನು ನಂಬಿ ನಿಮ್ಮ ಪಾಪ ಜೀವಿತವನ್ನು ಬಿಟ್ಟಿದ್ರೆ, ಆ ಯೇಸು ಕ್ರಿಸ್ತನ ಕಡೆ ನಿಮ್ಮ ಮನಸ್ಸನ್ನು ತಿರುಗಿಸಿದ್ರೆ, ಆ ಸಮಾಧಾನದ ಕರ್ತನು ನಿಮ್ಮೊಳಗೆ ಬರ್ತಾನೆ. ಆ ಸಮಾಧಾನದ ಕರ್ತನು ನಿಮ್ಮೊಳಗೆ ಬರ್ತಾನೆ. ನಿಮ್ಮೊಳಗೆ ಬಂದು ನಿಜವಾದ ಸಮಾಧಾನವನ್ನು ನೀಡ್ತಾನೆ. ಅದು ಲೋಕ ಕೊಡುವಂತ ಸಮಾಧಾನ ಅಲ್ಲ. ಆತನ ಸಮಾಧಾನ ನಿತ್ಯವಾದದ್ದು, ಆತನ ಸಮಾಧಾನ ಶಾಶ್ವತವಾದದ್ದು. ಅದಕ್ಕೆ ಇಡೀ ಮಾನವರಿಗಾಗಿ ತಂದಿದ್ದಾನೆ. ಈ ದಿನ ಆ ಸಮಾಧಾನ ನಿಮಗೆ ಬೇಕಾಗಿದೆ ಆದ್ರೆ ಈ ರಾತ್ರಿ ಈ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡ್ರಿ. ಈ ರಾತ್ರಿ ನೀವು ದೇವರ ಕಡೆ ತಿರುಗ್ರಿ. ಈ ರಾತ್ರಿ ದೇವ್ರೇ, ನನ್ನ ಜೀವಿತ ನಿನಗೆ ಕೊಡ್ತೀನಿ. ನಾನು ಲೋಕದಲ್ಲಿ ಸಮಾಧಾನ ಹುಡುಕ್ತೆ, ಊಟ ಬಟ್ಟೆದಲ್ಲಿ ಸಮಾಧಾನ ಹುಡುಕ್ತೆ, ಮೋಜ್ ಮಸ್ತಿ ಮಾಡ್ತಾ ಸಮಾಧಾನ ಹುಡುಕ್ತೆ, ಒಳ್ಳೆ ವಿದ್ಯಾವಂತನಾಗಬೇಕೆಂದು ಅನೇಕ ಡಿಗ್ರಿಗಳನ್ನು ಪಡ್ಕೊಂಡೆ, ಸಮಾಧಾನ ಸಿಗ್ಲಿಲ್ಲ. ಮನೆ ಮಾರಿ ಕಟ್ಟದೆ, ಸಮಾಧಾನ ಸಿಗ್ಲಿಲ್ಲ. ಆದ್ರೆ ನೀವು ಅನ್ಕೊಳ್ತಾ ಇದ್ದೀರೇನು, ಈ ದಿನ ನಿಮಗೆ ಯೇಸುನೇ ಸಮಾಧಾನ ಕರ್ತನಾಗಿದ್ದಾನೆ. ಯೇಸುನೇ ಸಮಾಧಾನ ಕರ್ತನಾಗಿದ್ದಾನೆ. ಆ ಸಮಾಧಾನ ನಿಮಗೆ ನೀಡ್ಬೇಕಂತ ಹೇಳಿ ಆ ಯೇಸು ಇಷ್ಟಪಡ್ತಾ ಇದ್ದಾರೆ. ಆ ಯೇಸು ಇಷ್ಟಪಡ್ತಾ ಇದ್ದಾರೆ. ಆ ಸಮಾಧಾನ ಉಳ್ಳಂತ ದೇವರಿಗೆ ನಿಮ್ಮ ಹೃದಯದಲ್ಲಿ ಕರೀರಿ. ಯೇಸು ಬರ್ತಾರೆ, ನಿಮಗೆ ಸಮಾಧಾನ ದಯಪಾಲಿಸ್ತಾರೆ. ಶಾಶ್ವತವಾದ ಸಮಾಧಾನ, ಅದು ದೈವಿಕವಾದ ಸಮಾಧಾನ, ಲೌಕಿಕವಾದದಲ್ಲ, ಅದು ದೈವಿಕವಾದದ್ದು. ಯೇಸು ನಿಮಗೆ ಸಮಾಧಾನ ನೀಡಬೇಕಂತ ಇದ್ದಾರೆ. ಈ ಶಾಪುರ್ ಗೇಟ್ ನಲ್ಲಿ ಇರುವಂತ ಎಲ್ಲಾ ದೇವ ಜನರೇ, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿದರೇ, ಹಾಗೂ ಇಲ್ಲಿ ನಡೆದು ಬಂದಂತ ಎಲ್ಲ ಯೌವನಸ್ಥರೇ, ಸ್ತ್ರೀಯರೇ, ಪುರುಷರೇ, ದೇವರು ಕರೀತಾ ಇದ್ದಾನೆ. ನಾನು ನಿಮಗೆ ಸಮಾಧಾನ ನೀಡಲು ಬಂದಿದ್ದೀನಿ. ಆ ಸಮಾಧಾನ ಕರ್ತನು ನಿಮ್ಮೊಳಗೆ ಬಂದರೆ ಸಾಕ್ರಿ, ನಿಮ್ಮ ಕುಟುಂಬ ಸಮಾಧಾನದಿಂದ ಇರ್ತಾರೆ. ನೀವು ಸಮಾಧಾನದಿಂದ ಇರ್ತೀರಿ. ಆ ಸಮಾಧಾನ ಯೇಸುವಿನ ಹತ್ರ ಇದೆ. ಒಂದು ಶುಭ ವಾರ್ತೆ ಏನಪ್ಪ, ಒಂದು ಸಂತೋಷದ ವಾರ್ತೆ ಏನಂದ್ರ, ನಮ್ಮ ಪಾಪ ಕ್ಷಮಿಸಲ್ಪಟ್ಟಾಗ ನಮಗೆ ಸಮಾಧಾನ ಬರ್ತದೆ. ನಮ್ಮ ಜೀವಿತದಲ್ಲಿ ಪಾಪ ಕ್ಷಮಿಸಲ್ಪಟ್ಟಾಗ ಸಮಾಧಾನ ಬರ್ತದೆ. ನಮ್ಮ ಚಿಂತೆ ಎಲ್ಲ ಹೋದ್ಮೇಲೆ ನಮಗೆ ಸಮಾಧಾನ ಬರ್ತದೆ. ನಮ್ಮ ಮೇಲೆ ಇರುವಂತ ಭಾರಗಳೆಲ್ಲ ಇಳಿದಾಗ ಸಮಾಧಾನ ಬರ್ತದೆ. ಆ ಸಮಾಧಾನ ನೀಡಲು ಯೇಸು ಬಂದಿದ್ದಾನೆ. ಆ ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಡ್ರಿ. ಯೇಸುವಿಗೆ ನಿಮ್ಮ ಜೀವಿತವನ್ನು ಸಮರ್ಪಣೆ ಮಾಡ್ರಿ. ಇದೇ ಸಮಯ, ಇದೇ ವೇಳೆ ಸಮಾಧಾನ ಹೊಂದಲಿಕ್ಕೆ ಆ ಸಮಾಧಾನ ಕರ್ತನು ನಿಮ್ಮ ಹೃದಯದಲ್ಲಿ ಬಂದು ನಿಮ್ಮೊಳಗೆ ವಾಸ ಮಾಡ್ತಾನೆ. ದೇವರು ಈ ವಾಕ್ಯದಿಂದ ಈ ಶಾಪುರ್ ಗೇಟ್ ಗ್ರಾಮದಲ್ಲಿರುವಂತ, ನಗರದಲ್ಲಿರುವಂತ ಎಲ್ಲ ಮಕ್ಕಳನ್ನ ಆಶೀರ್ವದಿಸಲಿ. ದೇವರಿಗೆ ನಿಮ್ಮ ಹೃದಯವನ್ನು ಕೊಡ್ರಿ. ದೇವರಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸ್ರಿ. ಈ ದಿನ ಯೇಸು ನಿಮ್ಮನ್ನು ಮುಟ್ತಾರೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ವಂದನೆ ಯೇಸುವೆ. ಹಾಲೆಲೂಯ, ಹಾಲೆಲೂಯ. ರಾಜಣ್ಣವರು ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯ. ಪರಿಶುದ್ಧಾತ್ಮನೇ ನಿಮಗೆ ವಂದನೆ ಸಲ್ಲಿಸಲು ಮತ್ತೊಂದು ಸಾರಿ ಶಾಪುರ್ ಗ್ರಾಮಕ್ಕಾಗಿ ಪ್ರಾರ್ಥಿಸ್ತೇವೆ ದೇವರೇ. ಇಲ್ಲಿರುವಂತಹ ಪ್ರತಿಯೊಂದು ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಗಳು ಒಪ್ಪಿಸುತ್ತೇವೆ. ಪ್ರತಿಯೊಬ್ಬರನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ನಿನ್ನ ವಿಶೇಷವಾದ ರಕ್ಷಣೆ ಎಲ್ಲರ ಕುಟುಂಬದ ಮೇಲೆ ಇರಲಿ ಅಪ್ಪ. ಹೌದು ದೇವರೇ, ಯಾರಾದರೂ ಅನಾರೋಗ್ಯದಲ್ಲಿ ಅಸ್ವಸ್ಥದಲ್ಲಿ ಇದ್ದರೂ ಕೂಡ ಅಪ್ಪ, ನಿನ್ನ ಗಾಯಗಳ ಹತ್ತಿರದಿಂದ ಮಕ್ಕಳನ್ನು ಮುಟ್ಟಿ ನೀವು ಗುಣಪಡಿಸಿ ಅಂತ ಹೇಳಿ ಪ್ರಾರ್ಥಿಸ್ತೇವೆ ಅಪ್ಪ. ಯಾವ್ದಾದ್ರು ಕುಟುಂಬದ ಮೇಲೆ ಸಮಸ್ಯೆಗಳು ಇದ್ದರೆ, ಚಿಂತೆ ಭಾರವಿದ್ದರೆ ಅಪ್ಪ ಯೇಸುವೆ ಅಪ್ಪ, ನಾನು ನಿನಗೋಸ್ಕರ ಚಿಂತೆ ಮಾಡ್ತೇನೆ, ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿದ್ರೆ ಹೌದಪ್ಪ ಯೇಸುವೆ.
ನಮಗೋಸ್ಕರ ಚಿಂತೆ ಮಾಡುವಂತ ದೇವರೇ, ಪ್ರತಿಯೊಂದು ಕುಟುಂಬವನ್ನು ನೀವು ಅಪ್ಪ ಸಂತೈಸಿರಿ ಅಂತ ಹೇಳಿ ಪ್ರಾರ್ಥಿಸ್ತೇವೆ. ಎಷ್ಟು ಜನರು ಬಂದ ಯೇಸುವೆ ವಾಕ್ಯ ಕೇಳಿದರ ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ಸಮಾಧಾನವನ್ನು ಬಿಡುಗಡೆ ಮಾಡ್ರಿ ಅಪ್ಪ, ನಿನ್ನ ಶಾಂತಿಯನ್ನು ಬಿಡುಗಡೆ ಮಾಡು, ನಿನ್ನ ಆರೋಗ್ಯವನ್ನು ಬಿಡುಗಡೆ ಮಾಡು ಅಪ್ಪ ಯೇಸುವೆ. ಪ್ರತಿಯೊಂದು ಕುಟುಂಬಕ್ಕೆ ನಿನ್ನ ರಕ್ತದಿಂದ ನಾವು ಅಪ್ಪ ಯೇಸುವೆ ಮುದ್ರೆ ಹಾಕ್ತೇವೆ ತಂದೆ ಆದ ದೇವರೇ. ಅವ್ರ ಕರ್ತನಾದ ದೇವರೇ ಅಪ್ಪ, ಲೋಕದ ರಕ್ಷಕನು ನೀನಾಗಿದ್ದೀವಿ ನಾವು ನಂಬುತ್ತೇವೆ ಅಪ್ಪ ಯೇಸುವೆ. ಲೋಕದಲ್ಲಿರುವ ಆತನಿಗಿಂತ ನಮ್ಮಲ್ಲಿರುವ ಆತನು ನೀನು ಶ್ರೇಷ್ಠನು ಅಪ್ಪ, ನಮ್ಮಲ್ಲಿರುವ ಆತನಿಗೆ ಸಮಸ್ತವು ಸಾಧ್ಯವಾಗಿದೆ ರಾಜ. ಹೌದು ಕರ್ತನಾದ ದೇವರೇ, ವಿಶೇಷವಾಗಿ ಅಪ್ಪ ಕ್ರಿಸ್ಮಸ್ ಸಮಾರಂಭವಾಗಿ ಅಪ್ಪ ಈ ಗ್ರಾಮಕ್ಕೆ ಒಂದು ಶುಭ ವಾರ್ತೆ ತಂದಿರುವಾಗ ಪ್ರತಿಯೊಬ್ಬೊಬ್ಬರು ಆತ್ಮಗಳನ್ನು ಬದಲಾಯಿಸಲಿ ಅಪ್ಪ. ಹೌದು ಕರ್ತನಾದ ದೇವರೇ, ಪ್ರತಿಯೊಂದೊಂದು ಜೀವಿತವನ್ನು ಬದಲಾಯಿಸಲಿ, ಪ್ರತಿಯೊಂದೊಂದು ಮಕ್ಕಳಪ್ಪ ರಕ್ಷಣೆ ಮಾರ್ಗದ ಕಡೆ ನಡೀಲಿ ಅಂತ ಪ್ರಾರ್ಥಿಸ್ತೇನೆ ರಾಜ. ಅಪ್ಪ ಯೇಸುವೆ, ನಿನ್ನ ವಾಕ್ಯ ಪ್ರತಿಯೊಂದು ಕುಟುಂಬದಲ್ಲಿ ಅದು ಬೀಜವಾಗಿ ಅಪ್ಪ ಯೇಸುವೆ ಫಲವಾಗಿ ಬೆಳೀಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಅಪ್ಪ ಯೇಸುವೆ. ಇಲ್ಲಿವರೆಗೆ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ಬಂದಂತ ಎಲ್ಲ ಮಕ್ಕಳನ್ನು ಹೌದು ಕರ್ತನೆ ವಾಕ್ಯ ಕೇಳಿದಕ್ಕಾಗಿ ನಿಮ್ಮನ್ನು ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾರೆ ಯೇಸುವೆ, ನಿನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸ್ತೀವಪ್ಪ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹ್ಯಾಪಿ ಮೇರಿ. ಬಂದಂತ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಎಲ್ಲರಿಗೂ ನಮಸ್ಕಾರ. ಜೈ ಕ್ರಿಸ್ ಅನ್ನೋರಿಗೆ ಜೈ ಕ್ರಿಸ್, ಪ್ರೈಸ್ ಲಾರ್ಡ್ ಅನ್ನೋರಿಗೆ ಪ್ರೈಸ್ ಲಾರ್ಡ್. ದೇವರು ನಿಮ್ಮ ಜೊತೆ ಇದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ.